ಹೆಲೋ ಗೈಸ್, ನಮಸ್ತೆ ಎಲ್ರಿಗೂ ಕೂಡ. ಅಂಡ್ ದಿಸ್ ಸೈಡ್ ರವಿ ಯಾದವ್. ಅಂಡ್ 2025ರಲ್ಲಿ ಅಂಡ್ ಯಾವ ರೀತಿ ನನ್ನ ಜರ್ನಿ ಹೋದ 2026 ಒಳಗಡೆ ನಿಮ್ದೊಂದು ಲೈಫ್ ಚೇಂಜಿಂಗ್ ಇಯರ್ ಆಗ್ಬೋದು ಇಫ್ ಇನ್ ಕೇಸ್ ಈ ವಿಡಿಯೋನ ನೀವು ಇನ್ಸ್ಪೈರ್ ಆಗಿ ತಗೊಂಡ್ರೆ. ಒಂದ್ ಏನೋ ಸಮಥಿಂಗ್ ಕಾಂಪಿಟೇಟಿವ್ ಎಕ್ಸಾಮ್ ಓದಬೇಕು ಅಂತ ನಾನು ಧಾರವಾಡಿಗೆ ಜಾಯ್ನ್ ಆಗ್ತೀನಿ. ಸೊ ದಟ್ ಅವರೇ ಮಾಡ್ತಾ ಇದಾರೆ ಅಂದ್ರೆ ರವಿ ನಿನಗೆ ಏನಾಗಿದೆ ಅನ್ನೋ ಒಂದು ಕ್ವಶನ್ ಮಾರ್ಕ್ ಅಲ್ಲಿಂದ. ಬಿಕಾಸ್ ಆಫ್ ನಮ್ಮ ಮೆಂಟೋರ್ಸ್ ನನ್ನ ಸಪೋರ್ಟ್ ಮಾಡ್ಕೊಂಡ್ ಬಂದಿರೋದ್ರಿಂದ ಅಂಡ್ ಯಾವಾಗ್ಲೂ ಕೂಡ ನಾನು ಗ್ರೇಟ್ಫುಲ್ ಆಗಿರ್ತೀನಿ ನನ್ನ ಅಪ್ಲೈನ್ ಸುಬ್ರಹ್ಮಣ್ಯಂ ಸರ್ ಅಂಡ್ ಸೀನಿಯರ್ ಅಪ್ಲೈನ್ ಶಿಶರ್ ಸರ್. 2025 ಒಳಗಡೆ ಇಟ್ ವಾಸ್ ಅ ಟೋಟಲಿ ಗೇಮ್ ಚೇಂಜಿಂಗ್ ಇಯರ್. ಇದ್ರೊಳಗಡೆ 4.5 ಲಕ್ಷಕ್ಕಿಂತನೂ ಜಾಸ್ತಿ ಅರ್ನಿಂಗ್ಸ್ ನಾನು ಮಾಡ್ತಾ ಹೋದೆ. ಹೆಲೋ ಗೈಸ್, ನಮಸ್ತೆ ಎಲ್ರಿಗೂ ಕೂಡ. ಅಂಡ್ ದಿಸ್ ಸೈಡ್ ರವಿ ಯಾದವ್ ಅಂಡ್ ಯುವರ್ ಫೇವರಿಟ್ ಸೀನಿಯರ್ ಮ್ಯಾನೇಜರ್. ಅಂಡ್ ಗೈಸ್ ಬೇಸಿಕಲಿ 2026 ಸ್ಟಾರ್ಟ್ ಆಗಿದೆ. ಅಂಡ್ ಈ ಒಂದು ವಿಡಿಯೋ ಒಳಗಡೆ ನಾನು 2025ರಲ್ಲಿ ಅಂಡ್ ಯಾವ ರೀತಿ ನನ್ನ ಜರ್ನಿ ಇತ್ತು ಅಂಡ್ 2022 ಒಳಗಡೆ ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ತೀನಿ. ಆಲ್ಮೋಸ್ಟ್ 2023 ಅಂತ ಅನ್ಕೊಳ್ಳಿ. ಅಂಡ್ 3 ವರ್ಷದ ಜರ್ನಿ ಒಳಗಡೆ ನಾನು ಏನೇನೆಲ್ಲ ಮಾಡಿದೆ ಅಂಡ್ ನೀವು ಯಾವ ರೀತಿ ಇದನ್ನ ಇನ್ಸ್ಪೈರ್ ಆಗಿ ತಗೊಂಡು ನೀವು ಯಾವ ರೀತಿ ಇದನ್ನ ಅಚೀವ್ ಮಾಡ್ಬೋದು. ಈ ವಿಡಿಯೋನ ಮಾಡೋ ಉದ್ದೇಶ ಸಿಂಪಲ್ ಇದೆ. ದಟ್ ನಂತರ ಎಷ್ಟೋ ಜನ ಡ್ರೀಮರ್ಸ್ ಇರ್ತೀರಾ, ದಟ್ ನಿಮ್ ಲೈಫ್ ಅಲ್ಲಿ ಇದು ಆಗುತ್ತಾ ಆಗಲ್ವಾ ಅನ್ನೋ ಒಂದು ಡೌಟ್ ಒಳಗಡೆ ಇರ್ತೀರಾ. ಬಟ್ ಈ ಒಂದು ವಿಡಿಯೋ ಉದ್ದೇಶ ಇಷ್ಟೇ ಇದೆ, ದಟ್ ನೀವೆಲ್ಲರೂ ಕೂಡ ಈ ವಿಡಿಯೋ ನೋಡಿ ಇನ್ಸ್ಪೈರ್ ಆಗ್ಬೇಕು. ದಟ್ ಇಫ್ ಇನ್ ಕೇಸ್ ಒಬ್ಬ ರವಿ ಯಾದವ್ ಇದನ್ನೆಲ್ಲ ಮಾಡೋದಕ್ಕೆ ಸಾಧ್ಯ ಅಂದ್ರೆ ನೀವು ಕೂಡ ಇದನ್ನ ಅಚೀವ್ ಮಾಡಬಹುದು. 2026 ಒಳಗಡೆ ನಿಮ್ದೊಂದು ಲೈಫ್ ಚೇಂಜಿಂಗ್ ಇಯರ್ ಆಗ್ಬೋದು ಇಫ್ ಇನ್ ಕೇಸ್ ಈ ವಿಡಿಯೋನ ನೀವು ಇನ್ಸ್ಪೈರ್ ಆಗಿ ತಗೊಂಡ್ರೆ. ಸೊ ಬೇಸಿಕಲಿ ನಾನು ನನ್ನ ಬಗ್ಗೆ ಹೇಳೋಕ್ಕಿಂತ ಒಂದು ಶಾರ್ಟ್ ಆಗಿರೋ ಇಂಟ್ರೊಡಕ್ಷನ್ ಕೊಡ್ತೀನಿ. ಅಂಡ್ ಈ ಒಂದು ಲೈನ್ ಜೊತೆ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಎಲ್ಲಿ ಹುಟ್ಟಬೇಕು ಅನ್ನೋದು ನಮ್ಮ ಕೈಯಲ್ಲಿಲ್ಲ, ಬಟ್ ಎಲ್ಲಿ ಹೋಗಿ ಮುಟ್ಟಬೇಕು ಅನ್ನೋದು ಅದು ನಮ್ಮ ಕೈಯಲ್ಲಿರುತ್ತೆ ಅಂಡ್ ನಿಮ್ಮೆಲ್ಲರ ಕೈಯಲ್ಲಿರುತ್ತೆ. ಬೇಸಿಕಲಿ ನಾನು ಕೂಡ ಇದನ್ನ ಮೊದಲು ತಲೆಯಲ್ಲಿ ತಗೊಂಡೆ ಅಂಡ್ ನನಗೂ ಅನ್ನಿಸ್ತು ಫಾರ್ ಎವರ್ ಅಪರ್ಚುನಿಟಿ ಎಲ್ರಿಗೂ ಕೂಡ ಈಕ್ವಲ್ ಇದೆ. ದಟ್ ಇದನ್ನ ನಾವು ಚೆನ್ನಾಗಿ ಯೂಸ್ ಮಾಡ್ಕೊಂಡ್ರೆ ನಾವು ಕೂಡ ಮುಂದ್ಗಡೆ ಬರೋ ಟೈಮ್ ಒಳಗಡೆ ಒಬ್ಬ ಸಕ್ಸಸ್ಫುಲ್ ಪರ್ಸನ್ ಆಗ್ಬೋದು ಅಥವಾ ನಮ್ಮ ಲೈಫ್ ಒಳಗಡೆ ಇರೋ ಎಲ್ಲ ಅಚೀವ್ಮೆಂಟ್ ಗಳನ್ನ ಮಾಡ್ಬೋದು ಅಂತ. ದೆನ್ ನಾನು ಕೂಡ 2023 ಒಳಗಡೆ ಅಂಡ್ ಆಲ್ಮೋಸ್ಟ್ 2026 ಡಿಸೆಂಬರ್ ಒಳಗಡೆ ನಾ ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ತೀನಿ ನಿಮ್ ತರನೇ. ಓಕೆ, ಸೊ ಆಲ್ಮೋಸ್ಟ್ ಅಲ್ಲಿಂದ ನಂದು ಫ್ಯಾಮಿಲಿ ಪ್ರಾಬ್ಲಮ್ಸ್ ಬಗ್ಗೆ ಮಾತಾಡಿದ್ರೆ ನಾನು ಸ್ಟಡಿ ಮಾಡ್ತಾ ಇದ್ದೆ. BSc ಸೆಕೆಂಡ್ ಇಯರ್ ನಾನು ಗ್ರಾಜುಯೇಷನ್ ಕಂಪ್ಲೀಟ್ ಮಾಡ್ತೀನಿ. ಸೆಕೆಂಡ್ ಇಯರ್ ಇರಬೇಕಾದ್ರೆ ನಂಗೊಂದು ಇದೊಂದು ಬಿಸ್ನೆಸ್ ಅಪರ್ಚುನಿಟಿ ಸಿಗುತ್ತೆ. ನಾನು ಅಪ್ಲೈನ್ ಸುಬ್ರಹ್ಮಣ್ಯಂ ಸರ್ ನನಗೊಂದು ಅಪರ್ಚುನಿಟಿ ಕೊಡ್ತಾರೆ. ದಟ್ ಯಾವ ರೀತಿ ಅಂತ ಗೊತ್ತಿಲ್ಲ, ಬಿಕಾಸ್ ನಾನು ಒಂದು ಬಿಲೀವ್ ಮಾಡ್ತೀನಿ, ಗಾಡ್ಸ್ ಪ್ಲಾನ್ ವಿಲ್ ವರ್ಕ್. ಇವತ್ತು ನೀವು ವಿಡಿಯೋ ನಾನು ಬಂದು ನೋಡ್ತಾ ಇದ್ದೀರಾ ಅಂತಂದ್ರೆ ಇದನ್ನು ಕೂಡ ಗಾಡ್ಸ್ ಪ್ಲಾನ್ ಇದೆ, ಬಂದು ನೀವು ಇಲ್ಲಿಗೆ ರೀಚ್ ಆಗೋದಕ್ಕೆ. ನಾನು ಕೂಡ ಅವತ್ತಿನ ಟೈಮ್ ಒಳಗಡೆ ಸರ್ ಕಡೆಯಿಂದ ಕಾಲ್ ರೆಸ್ಪಾನ್ಸ್ ಮಾಡ್ತೀನಿ, ಮೀಟಿಂಗ್ಸ್ ಗಳನ್ನ ನೋಡ್ಕೊಂತೀನಿ, ತಿಳ್ಕೊಂತೀನಿ. ದೆನ್ ಅದಾದ್ಮೇಲೆ ನನ್ನ ಲೈಫ್ ಒಳಗಡೆ ನಾನು ಧಾರವಾಡಿಗೆ ನಂದು ಪ್ರಾಪರ್ ಬಂದ್ಬಿಟ್ಟು ಗುಲ್ಬರ್ಗಾ ಡಿಸ್ಟ್ರಿಕ್ಟ್ ಅಂಡ್ ಅಲ್ಲಿಂದ ಒಂದ್ ಏನೋ ಸಮಥಿಂಗ್ ಕಾಂಪಿಟೇಟಿವ್ ಎಕ್ಸಾಮ್ ಓದಬೇಕು ಅಂತ ನಾನು ಧಾರವಾಡಿಗೆ ಜಾಯ್ನ್ ಆಗ್ತೀನಿ. ಅಂಡ್ ಅಲ್ಲಿ ಇರೋ ಕಾಂಪಿಟೇಷನ್ ನೋಡಿದೆ. ದಟ್ ಎಷ್ಟೋ ಜನಕ್ಕೆ 5 ವರ್ಷ 6 ವರ್ಷ 10 ವರ್ಷ ಆದ್ರೂ ಕೂಡ ಕೆಲವೊಬ್ಬರಿಗೆ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ರಿಸಲ್ಟ್ ಸಿಗ್ತಾ ಇಲ್ಲ ಅಂಡ್ ಒಂದ್ ಒಳ್ಳೆ ಗ್ರೋತ್ ಸಿಗ್ತಾ ಇಲ್ಲ. ದೆನ್ ಅದನ್ನ ನೋಡಿದಾಗ ನನಗೆ ರಿಯಾಲಿಟಿ ಅರ್ಥ ಆಯ್ತು. ದಟ್ ಇದನ್ನ ನಾನು ನಂಬ್ಕೊಂಡು ಕೂತ್ಕೊಂಡೆ. ಬರೀ ಒಂದು ಜಾಬ್ ಅನ್ನೋ ಹೆಸರೊಳಗಡೆ ನಮ್ಮ ಪೇರೆಂಟ್ಸ್ಗೆ ಎಲ್ಲೋ ನಾನು ಮೋಸ ಮಾಡಬಾರ್ದು. ಬಿಕಾಸ್ ಪೇರೆಂಟ್ಸ್ ನನ್ನ ಒಂದು ಡ್ರೀಮ್ ಇಟ್ಕೊಂಡ್ ಕೂತ್ಕೊಂಡಿದ್ರೆ ಏನೋ ಮಾಡ್ತಾನೆ, ಏನೋ ಅಚೀವ್ ಮಾಡ್ಕೊಂಡ್ ಬರ್ತಾನೆ ಅಂತ. ದೆನ್ ಅದನ್ನೆಲ್ಲ ನೋಡಿದಾಗ ನನಗೂ ಅನಿಸ್ತು, ಡೌಟ್ಸ್ ಗಳಿತ್ತು, ಕನ್ಫ್ಯೂಷನ್ಸ್ ಗಳಿತ್ತು. ದೆನ್ ಫಾರ್ ಎವರ್ ಅಪರ್ಚುನಿಟಿ ನೋಡಿದೆ ಅಂಡ್ ನನಗನ್ನಿಸ್ತು ದಿಸ್ ಇಸ್ ಅ ರೈಟ್ ಟೈಮ್, ನನಗೆ ದೇವ್ರು ಒಂದ್ ಒಳ್ಳೆ ಅವಕಾಶ ಕೊಟ್ಟು ಕಳಿಸಿದಾನೆ ಅಂತ. ದೆನ್ ಅದಾದ್ಮೇಲೆ ನಾನು ಬಿಸ್ನೆಸ್ ನ ಸ್ಟಾರ್ಟ್ ಮಾಡಿದೆ. ನಾನು ಈ ಬಿಸ್ನೆಸ್ ಒಳಗಡೆ ಬಂದಿರೋ ಫಸ್ಟ್ ಸೆಕೆಂಡ್ ಮಂತ್ ಒಳಗಡೆ ಒಂದು ತುಂಬಾ ಚೆನ್ನಾಗಿರೋ ಬಿಸ್ನೆಸ್ ನ ಮಾಡಿದೆ. ಅಂಡ್ ಈ ಬಿಸ್ನೆಸ್ ಒಳಗಡೆ ಅಥವಾ ಈ ಒಂದು ವಿಡಿಯೋ ಒಳಗಡೆ ನಾನು ಏನ್ ಹೇಳೋದಕ್ಕೆ ಹೋಗ್ತಾ ಇದೀನಿ ಅಂದ್ರೆ, ಬರೀ ನಾನು ಸಕ್ಸಸ್ಫುಲ್ ಜರ್ನಿನ ಶೇರ್ ಮಾಡಲ್ಲ. ನಾನು ಎಲ್ಲಿ ಡೌನ್ ಫಾಲ್ ಆದೆ, ಎಲ್ಲಿ ನಾನು ರೈಸ್ ಆದೆ ಅಂಡ್ ಎಲ್ಲಿಂದ ನಾನು ಬಿಸ್ನೆಸ್ ನಾನು ತಗೊಂಡ್ಬಂದೆ. ಯಾಕೆ ಅದನ್ನ ನಾನು ಕೇಳ್ತಾ ಇದ್ದೀನಿ ಅಂದ್ರೆ, ಬಿಕಾಸ್ ನೀವು ಕೂಡ ಒಂದಲ್ಲ ಒಂದ್ ಟೈಮ್ ಒಳಗಡೆ ಒಂದಲ್ಲ ಒಂದ್ ಮಂತ್ ಒಳಗಡೆ ಈ ರೀತಿ ಪ್ರಾಬ್ಲಮ್ ನ ಫೇಸ್ ಮಾಡ್ಕೋತೀರಾ. ಬಟ್ ಇನ್ ಮುಂದೆ ಆ ಪ್ರಾಬ್ಲಮ್ ನ ಫೇಸ್ ಮಾಡಬಾರ್ದು, ನಾನ್ ಮಾಡಿರೋ ಮಿಸ್ಟೇಕ್ ನೀವು ಮಾಡಬಾರ್ದು. ಸೊ ದಟ್ ನನ್ಗಿಂತನೂ ಬೇಗನೆ ಹೋಗಿ ರೀಚ್ ಆಗ್ಬೇಕು ಅನ್ನೋದು ನನ್ನ ಉದ್ದೇಶ. ಅಂಡ್ ಅದಾದ್ಮೇಲೆ 2-3 ತಿಂಗಳು ಚೆನ್ನಾಗಿರೋ ಇನ್ಕಮ್ ಬಂತು, ಅಲ್ಲಿಂದ ಗ್ರೋತ್ ಆಗ್ತಾ ಹೋಯ್ತು. ದೆನ್ ಅದಾದ್ಮೇಲೆ ನನಗೆ ಅನಿಸ್ತು ದಟ್ ಕಂಫರ್ಟ್ ಝೋನ್. ನೋಡಿ, ಒಬ್ಬ ವ್ಯಕ್ತಿಗೆ ಏನೂ ಇರ್ಲಾರ್ದಾಗ ಒಂದು ಅಮೌಂಟ್ ಬಂದಾಗ ಏನ್ ಫೀಲ್ ಆಗುತ್ತೆ, ಬಂತು ಅಮೌಂಟ್ ಎಂಜಾಯ್ ಮಾಡೋಣ. ದೆನ್ ಅವಾಗ ನಾನು ಟ್ರಿಪ್ ಮಾಡಿದೆ. ದಟ್ ಅಲ್ಲಿಂದ ನನ್ನ ಕಂಫರ್ಟ್ ಝೋನ್ ಸ್ಟಾರ್ಟ್ ಆಯ್ತು. ಆ ಮಂತ್ ಒಳಗಡೆ ಏನ್ ನಾನು ಡೌನ್ ಫಾಲ್ ಫೇಸ್ ಮಾಡಿದೆ. ದೆನ್ ಅದಾದ್ಮೇಲೆ ರಿಯಾಲಿಟಿ ಅರ್ಥ ಮಾಡ್ಕೊಂಡೆ ದಟ್ ಇನ್ ಮುಂದೆ ನಾನು ಯಾವತ್ತೂ ಕೂಡ ಟೈಮ್ ವೇಸ್ಟ್ ಮಾಡಬಾರ್ದು ಅಂಡ್ ಎಲ್ಲೂ ಕೂಡ ಕಂಫರ್ಟ್ ಝೋನ್ ಒಳಗಡೆ ಹೋಗ್ಬಾರ್ದು ಅಂತ. ದೆನ್ ಬಂದಿರೋ 4 ತಿಂಗಳ ಒಳಗಡೆ 4ರಿಂದ 5 ತಿಂಗಳ ಒಳಗಡೆ ನಾನು ಸೂಪರ್ವೈಸರ್ ಲೆವೆಲ್ ಡನ್ ಮಾಡ್ತೀನಿ. ಅಂಡ್ ಯಾವಾಗ ನಾನು ಮುಂಬೈ ಸಕ್ಸಸ್ ಡೇ ಹೋಗಿದ್ದೆ 2023 ಒಳಗಡೆ ನಮ್ಮ ಅಪ್ಲೈನ್ಸ್ ಗಳ ಜೊತೆ ಅಂಡ್ ಕರ್ನಾಟಕದ ತುಂಬಾ ಜನ ಮ್ಯಾನೇಜರ್ಸ್ ಅಥವಾ ತುಂಬಾ ಜನ ಲೀಡರ್ಸ್ ಗಳನ್ನ ಹೋಗಿದ್ವಿ ಆ ಒಂದು ಸಕ್ಸಸ್ ಡೇ. ಅಲ್ಲಿ ಹೋದಾಗ ನನಗೊಂದು ರಿಯಲೈಸ್ ಏನಾಯ್ತು ಅಂದ್ರೆ, ದಟ್ ಎಷ್ಟೋ ಜನ ಕಾಲಿಲ್ಲ, ಬಟ್ ಆದ್ರೂ ಅವ್ರು ಸ್ಟೇಜ್ ಮೇಲೆ ಹೋಗ್ತಾ ಇದಾರೆ, ರೆಕಾಗ್ನೇಷನ್ ತಗೋತಾ ಇದಾರೆ. ಇವತ್ತು ನನ್ನ ಕೈ ಇದೆ, ಕಾಲಿದೆ, ಎಲ್ಲಾನು ಇದೆ, ನಮ್ಮೆಲ್ರಿಗೂ ಇದೆ. ಬಟ್ ನನಗೆ ಅನ್ನಿಸ್ತು ದಟ್ ಅವರೇ ಮಾಡ್ತಾ ಇದಾರೆ ಅಂದ್ರೆ, ರವಿ ನಿನಗೆ ಏನಾಗಿದೆ ಅನ್ನೋ ಒಂದು ಕ್ವಶನ್ ಮಾರ್ಕ್ ಅಲ್ಲಿಂದ ಹಾಕೊಂಡು ನಾನು ಬಂದು ಕೆಲಸ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ವಿತಿನ್ 4 ಬಂದಿರೋ ನೆಕ್ಸ್ಟ್ ಮಂತ್ ಒಳಗಡೆ ಅಂದ್ರೆ ಸಕ್ಸಸ್ ಡೇ ಹೋಗಿ ಬಂದಿರೋ ನೆಕ್ಸ್ಟ್ ಮಂತ್ ಒಳಗಡೆ ನಾನು ಸೂಪರ್ವೈಸರ್ ಲೆವೆಲ್ ನ ಡನ್ ಮಾಡ್ತೀನಿ.
ಅಂಡ್ ಅಲ್ಲಿಂದ ಟೀಮ್ ಗ್ರೋ ಆಗ್ತಾ ಹೋಯ್ತು, ಅಲ್ಲಿಂದ ಮತ್ತೆ ಡೌನ್ ಫಾಲ್ ಆಗ್ತಾ ಹೋಯ್ತು, ರೈಸ್ ಆಗ್ತಾ ಹೋದೆ. ಅಪ್ ಅಂಡ್ ಡೌನ್ ಕಾಮನ್ ಇದೆ, ಬಟ್ ಜಾಸ್ತಿ ಡೌನ್ ಫಾಲ್ ಆಗೋದಕ್ಕೆ ಹೋಗ್ಬೇಡಿ, ಬಿಕಾಸ್ ಅದನ್ನ ನಾನು ಮಾಡ್ಲಿಲ್ಲ. ನೀವು ಕೂಡ ಅದನ್ನ ಮಾಡೋದಕ್ಕೆ ಹೋಗ್ಬೇಡಿ. ಕನ್ಸಿಸ್ಟೆಂಟ್ ಆಗಿರಿ, ಫೋಕಸ್ ಆಗಿರಿ, ಡಿಸಿಪ್ಲಿನ್ ಆಗಿ ಫೋಕಸ್ ಮಾಡ್ತಾ ಹೋದ್ರೆ ಎಲ್ಲಾನು ಕೂಡ ಪಾಸಿಬಲ್ ಇದೆ. ಅದಾದ್ಮೇಲೆ ಆಫ್ಟರ್ ಸೂಪರ್ವೈಸರ್ ಲೆವೆಲ್ ವಿತಿನ್ 7 months ಅನ್ಕೊಂತೀನಿ ನಾನು ಮ್ಯಾನೇಜರ್ ಲೆವೆಲ್ ನ ಡನ್ ಮಾಡ್ತೀನಿ. ಅಸಿಸ್ಟೆಂಟ್ ಮ್ಯಾನೇಜರ್ ಆಗಿರೋ ನೆಕ್ಸ್ಟ್ ಮಂತ್ ಒಳಗಡೆ ನಾನು ಮ್ಯಾನೇಜರ್ ಲೆವೆಲ್ ಡನ್ ಮಾಡ್ತೀನಿ. ನನಗೆ ಇನ್ನೂ ನೆನಪಿದೆ, ಮತ್ತೆ ಒಂದು ಇವೆಂಟ್ ಅನ್ನು ಕಂಡಕ್ಟ್ ಮಾಡಿದೀವಿ ಕರ್ನಾಟಕದೊಳಗಡೆ ಸುಬ್ರಹ್ಮಣ್ಯಂ ಸರ್ ಕಡೆಯಿಂದ, ದಟ್ ಈಸ್ ಹುಬ್ಳಿ ಇವೆಂಟ್ ಅಂತ. ಅಂಡ್ ಆ ಒಂದು ಇವೆಂಟ್ ಒಳಗಡೆ ನನ್ನ ಟೀಮ್ ಕಡೆಯಿಂದ ಆಲ್ಮೋಸ್ಟ್ ಜಸ್ಟ್ ಅರೌಂಡ್ 30% ಇದ್ರು ಅನ್ಕೊಂಡಿದ್ದೀನಿ ನಾನು. ಅಂಡ್ 30% ಇಂದ ಇವತ್ತು ಕರ್ನಾಟಕದಲ್ಲಿ ಒಂದು ತುಂಬಾ ದೊಡ್ಡದಾಗಿರೋ ಟೀಮ್ ನಾವು ಎಕ್ಸ್ಪಾಂಡ್ ಮಾಡಿದೀವಿ ಅಂತಂದ್ರೆ ಬಿಕಾಸ್ ಆಫ್ ದ ಒನ್ ಡಿಸಿಷನ್ ದಟ್ 2cc ಲೆವೆಲ್. ಇಫ್ ಇನ್ ಕೇಸ್ ಈ ಒಂದು ವಿಡಿಯೋನ ನೀವು ನೋವಸ್ ಏನಾದ್ರು ನೋಡ್ತಾ ಇದ್ದೀರಿ ಅಂತ ಅನ್ಕೊಳ್ಳಿ, ಬೇಗ ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ಕೊಳ್ಳಿ. ಬಿಕಾಸ್ ಇವಾಗ ನಮ್ಮ ಹತ್ರ ಇರೋ ಟ್ರೈನಿಂಗ್ ಸಿಸ್ಟಮ್ ಅಂಡ್ ನನ್ನ ಕಡೆಯಿಂದ ಗೈಡೆನ್ಸ್ ನೆಕ್ಸ್ಟ್ ಲೆವೆಲ್ ಇದೆ. ಬಿಕಾಸ್ ಆಲ್ಮೋಸ್ಟ್ ನಾವು ಬಿಸ್ನೆಸ್ ನ ಆಟೋಮೇಷನ್ ಮಾಡಿದೀನಿ. ಅಂಡ್ ನನ್ನ ಟೀಮ್ ಅಲ್ಲಿ ಯಾರೇ ಬರೋರು ಇದ್ರು ಕೂಡ ಅವ್ರಿಗೊಂದು ಒಳ್ಳೆ ರೀತಿ ಗ್ರೋತ್ ನ ತಗೊಂಡ್ ಬರ್ತಾ ಇದೀವಿ, ರೈಟ್. ಸೊ ಅದಾದ್ಮೇಲೆ ನಾನು ಮ್ಯಾನೇಜರ್ ಲೆವೆಲ್ ನ ಡನ್ ಮಾಡಿದೆ. ಅಂಡ್ ಈ ಬಿಸ್ನೆಸ್ ಒಳಗಡೆ ಮ್ಯಾನೇಜರ್ ಲೆವೆಲ್ ಅನ್ನೋದೊಂದು ಡ್ರೀಮ್ ಇನ್ಕಮ್, ಡ್ರೀಮ್ ಲೆವೆಲ್. ಓಕೆ, ಸೊ ಅದಾದ್ಮೇಲೆ ನಾನು ಪೇರೆಂಟ್ಸ್ ಆಗಿರ್ಬೋದು ನನ್ನ ಲೈಫ್ ಸ್ಟೈಲ್ ಅಲ್ಲಿ ತುಂಬಾ ಚೇಂಜಸ್ ನ ಮಾಡ್ಕೊಂತ ಹೋದೆ. ಎಲ್ರಿಗೂ ಕೂಡ ಡ್ರೀಮ್ ಇರುತ್ತೆ ಐಫೋನ್, ರೈಟ್. ಸೊ ಇವತ್ತು ನನ್ನ ಹತ್ರ 2 ಐಫೋನ್ ಇದೆ. ಒಂದ್ ಟೈಮ್ ಒಳಗಡೆ ನಾನು ಜಸ್ಟ್ ಆಂಡ್ರಾಯ್ಡ್ ಮೊಬೈಲ್ ಇಂದ ಬಿಸ್ನೆಸ್ ನ ಸ್ಟಾರ್ಟ್ ಮಾಡಿ ಇವತ್ತು ನನ್ನ ಹತ್ರ 2-3 ಐಫೋನ್ ಮೊಬೈಲ್ ಇಟ್ಕೊಳ್ಳುವಂತ ಒಂದು ಲೆವೆಲ್ಗೆ ಬಂದಿದ್ದೀನಿ ಅಂದ್ರೆ ಬಿಕಾಸ್ ಆಫ್ ಒನ್ ಡಿಸಿಷನ್, ಬಿಕಾಸ್ ಆಫ್ ಫಾರ್ ಎವರ್ ಲಿವಿಂಗ್ ಪ್ರಾಡಕ್ಟ್ಸ್, ಬಿಕಾಸ್ ಆಫ್ ನಮ್ಮ ಮೆಂಟೋರ್ಸ್ ನನ್ನ ಸಪೋರ್ಟ್ ಮಾಡ್ಕೊಂಡ್ ಬಂದಿರೋದ್ರಿಂದ. ಅಂಡ್ ಯಾವಾಗ್ಲೂ ಕೂಡ ನಾನು ಗ್ರೇಟ್ಫುಲ್ ಆಗಿರ್ತೀನಿ ನನ್ನ ಅಪ್ಲೈನ್ ಸುಬ್ರಹ್ಮಣ್ಯಂ ಸರ್ ಅಂಡ್ ಸೀನಿಯರ್ ಅಪ್ಲೈನ್ ಶ್ರೀಶೈಲ್ ಸರ್ಗೆ. ಬಿಕಾಸ್ ಅವ್ರೇನ್ ಸಿಸ್ಟಮ್ ಇವತ್ತು ರೆಡಿ ಮಾಡ್ಕೊಟ್ಟಿದ್ದಾರೆ, ಅದನ್ನ ಒಂದು ಬೇಸ್ಮೆಂಟ್ ಆಗಿ ಸೆಟ್ ಮಾಡಿ ಇವತ್ತು ಕರ್ನಾಟಕದೊಳಗಡೆ ನನಗೇನು ಐಡಿಯಾ ಬರ್ತಾ ಇದೆ ಅದನ್ನ ಎಕ್ಸ್ಪಾಂಡ್ ಮಾಡ್ಕೊಂಡು ಇವತ್ತು ಗ್ರೋ ಆಗ್ತಾ ಇದೀವಿ ಅನ್ಕೊಳ್ಳಿ, ಬಿಕಾಸ್ ಆಫ್ ದಟ್ ಮೆಂಟೋರ್ಸ್. ಬಿಕಾಸ್ ಅವ್ರು ನನ್ನ ತಲೆಯಲ್ಲಿ ಐಡಿಯಾಸ್ ಗಳನ್ನ ತುಂಬಿರ್ಲಿಲ್ಲ, ಒಂದು ವಿಷನ್ ತೋರಿಸಿರ್ಲಿಲ್ಲ ಅಂದ್ರೆ ನಾನು ಇಲ್ಲಿವರೆಗೂ ಬರೋದಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ದೆನ್ ಅದಾದ್ಮೇಲೆ ನನ್ನ ಮ್ಯಾನೇಜರ್ ಲೆವೆಲ್ ಆಯ್ತು. ಅಂಡ್ ಅದಾದ್ಮೇಲೆ ಮೋಸ್ಟ್ ಇಂಪಾರ್ಟೆಂಟ್ ಎಲ್ರಿಗೂ ಒಂದು ಡ್ರೀಮ್ ಇರುತ್ತೆ, ಅಗೇನ್ ಮಿಲಿಯನಿಯರ್ ಕ್ಲಬ್ ನ ಆಫ್ಟರ್ ಮ್ಯಾನೇಜರ್ ಬರೀ ನಾನು 5 to 6 months ಅಲ್ಲಿ ಕ್ವಾಲಿಫೈ ಮಾಡಿದೆ. ಅಂಡ್ ಇಲ್ಲಿಂದ ನನ್ನ ಜರ್ನಿ ಸ್ಟಾರ್ಟ್ ಆಯ್ತು. ಇನ್ನೂ ವಿಷನ್ ದೊಡ್ಡದಾಗ್ತಾ ಹೋಯ್ತು. ಯಾವಾಗ ನನ್ನ ಮ್ಯಾನೇಜರ್ ಆದ್ರೆ ತಿಂಗಳ 1 ಲಕ್ಷ ರೂಪಾಯಿ ಇನ್ಕಮ್ ಬರ್ತಾ ಇತ್ತು. ಆಫ್ಟರ್ ಮ್ಯಾನೇಜರ್ ಆಫ್ ನೆಕ್ಸ್ಟ್ ಮಂತ್ ಓನ್ಲಿ ನನ್ನ ಇನ್ಕಮ್ ಆಲ್ಮೋಸ್ಟ್ 1.5, 2 ಲಕ್ಷ, 2.5 ಹಿಂಗೆ ಇನ್ಕಮ್ ಕ್ರಾಸ್ ಆಗ್ತಾ ಹೋಯ್ತು. ದೆನ್ ಅದಾದ್ಮೇಲೆ 2024 ಸಾಕಷ್ಟು ಜನ ಮ್ಯಾನೇಜರ್ಸ್ ಆಗ್ತಾ ಹೋದ್ರು. ನಾನು ಡೈರೆಕ್ಟ್ ಒಳಗಡೆ ರಾಮು ಸರ್ ಅಂತ ಅವ್ರು ಮ್ಯಾನೇಜರ್ ಆದ್ರು. ಅದಾದ್ಮೇಲೆ ಸಮ್ ಪರ್ಸನ್ಸ್ ಮ್ಯಾನೇಜರ್ ಆದ್ರು, ಕೃಷ್ಣ ಅವ್ರ ಆಗಿರ್ಬೋದು. ತುಂಬಾ ಜನ ಮ್ಯಾನೇಜರ್ಸ್ ಗಳು ಡೆವಲಪ್ ಆಗ್ತಾ ಹೋಯ್ತು. 2024 ಮುಗಿಯುವಷ್ಟರ ಒಳಗಡೆ ನಾವು ಒಂದು ವಿಷನ್ ತಗೊಂಡ್ವಿ, ಸಾಕಷ್ಟು ಜನ ಮ್ಯಾನೇಜರ್ಸ್ ನ ಕ್ರಿಯೇಟ್ ಮಾಡ್ಬೇಕು ಅಂತ. 2024 ತುಂಬಾ ಚೆನ್ನಾಗಿರೋ ಅರ್ನಿಂಗ್ಸ್ ಮಾಡಿ. ದೆನ್ ಅದಾದ್ಮೇಲೆ 2025 ಒಳಗಡೆ ಇಟ್ ವಾಸ್ ಅ ಟೋಟಲಿ ಗೇಮ್ ಚೇಂಜಿಂಗ್ ಇಯರ್, ಅಥವಾ ನನ್ನ ಲೈಫ್ ಒಳಗಡೆ ಲೈಫ್ ಚೇಂಜಿಂಗ್ ಇಯರ್ ಅಂತಾನೆ ಹೇಳ್ಬೋದು. ಬಿಕಾಸ್ ಅಲ್ಲಿಂದ ಮತ್ತೆ ದೊಡ್ಡದಾಗಿರೋ ವಿಷನ್ ಸೆಟ್ ಮಾಡ್ತೀವಿ. ಅಂಡ್ ಇವತ್ತು ಲಾಸ್ಟ್ ಇಯರ್ ನಾವು ತಗೊಂಡಿರೋ ಕಮಿಟ್ಮೆಂಟ್ ಆಗಿರ್ಬೋದು, ಅಂಡ್ ನಾನಲ್ಲ ನನ್ನ ಜೊತೆಗೆ ಯಾರು ಅವ್ರು ಬಿಲೀವ್ ಮಾಡ್ಕೊಂಡ್ರು ಅಥವಾ ಅವ್ರ ಅಪ್ಲೈನ್ ಮೇಲೆ ಬಿಲೀವ್ ಮಾಡ್ಕೊಂಡು ಇವತ್ತು ನನ್ನ ಟೀಮ್ ಒಳಗಡೆ ಕೆಲಸ ಮಾಡಿ ಮ್ಯಾನೇಜರ್ ಆಗಿದ್ದಾರೆ, ಅವ್ರೆಲ್ರಿಗೂ ಕೂಡ ನಾನು ಹ್ಯಾಂಡ್ಸ್ ಆಫ್ ಹೇಳ್ತೀನಿ. ಅಂಡ್ ಐ ಆಮ್ ರಿಯಲಿ ಪ್ರೌಡ್ ಆಫ್ ಯು, ಬಿಕಾಸ್ ಅವ್ರು ಕೆಲಸ ಮಾಡಿದ್ದಾರೆ, ಎಫರ್ಟ್ಸ್ ಹಾಕಿದ್ದಾರೆ, ಅಂಡ್ ಟ್ರೈನಿಂಗ್ ಸಿಸ್ಟಮ್ ನ ರೈಟ್ ವೇಲ್ ಯೂಸ್ ಮಾಡ್ಕೊಂಡು ಅವ್ರು ಡೆವಲಪ್ ನ ಮಾಡಿದ್ದಾರೆ. ಎಕ್ಸ್ಕ್ಯೂಸಸ್ ಕೊಡ್ಲಿಲ್ಲ, ಅವ್ರ ವಿಷನ್ ಜೊತೆಗೆ ನಮ್ ವಿಷನ್ ನ ಸೇರಿಸಿ ಇವತ್ತೆಲ್ಲರೂ ಕೂಡ ನಾವು ಡೆವಲಪ್ ಆಗಿದ್ವಿ. ಅಂಡ್ ಲಾಸ್ಟ್ ಇಯರ್ ಆಲ್ಮೋಸ್ಟ್ ಟೋಟಲಿ ನಾವು 15% ಇವತ್ತು ನಾವು ಮ್ಯಾನೇಜರ್ ಲೆವೆಲ್ ನ ಇವತ್ತು ನಮ್ಮ ಟೀಮ್ ಅಲ್ಲಿ ಇದ್ದಾರೆ. ಕೆಲವೊಬ್ರು ಸೀನಿಯರ್ ಮ್ಯಾನೇಜರ್ ಲೆವೆಲ್ ಇದ್ದಾರೆ, ಕೆಲವೊಬ್ರು ಕಾರ್ಪ್ಲೇನ್ ಲೆವೆಲ್ ಮಾಡಿದ್ರು. ಅಂಡ್ ಬೇಸಿಕಲಿ ನಾನು 2025 MR ಲೆವೆಲ್ 3 ಕೂಡ ಕ್ವಾಲಿಫೈ ಮಾಡಿದೆ, ದಟ್ ಈಸ್ ಜೈಪುರ್ ರಿಟ್ರೀಟ್. ಅಂಡ್ ಅದಾದ್ಮೇಲೆ ಈಗಲ್ ಮ್ಯಾನೇಜರ್ ರಿಟ್ರೀಟ್ ಥೈಲ್ಯಾಂಡ್ಗೆ. ಅಂಡ್ ನಮ್ಮ ಅಮ್ಮವ್ರಿಗೆ ಒಂದು ನ್ಯಾಷನಲ್ ಡೊಮೆಸ್ಟಿಕ್ ಟ್ರಿಪ್ ನ ಮಾಡಿಸಿದೆ. ತುಂಬಾ ಖುಷಿ ಆಯ್ತು. ದಟ್ ಒನ್ ಟೈಮ್ ಒಳಗಡೆ ನನ್ನ ಡ್ರೀಮ್ ಇತ್ತು, ಬಿಕಾಸ್ ಪೇರೆಂಟ್ಸ್ ಕಡೆಯಿಂದ ಯಾವ ರೀತಿ ಫೀಲ್ ಇತ್ತು ಅಂದ್ರೆ ಹೋಪ್ ಇತ್ತು ನನ್ನ ಮೇಲೆ, ದಟ್ ರವಿ ಮಾಡ್ತಾನೆ. ಎಲ್ರ ಮನೇಲಿ ಒಬ್ಬ ಪರ್ಸನ್ ಇರ್ತಾರೆ, ಅವ್ರ ಒಂದು ಗೇಮ್ ಚೇಂಜಿಂಗ್ ಪರ್ಸನ್ ಆಗಿರ್ತಾರೆ, ಅಂಡ್ ಅವ್ರ ಪೂರ್ತಿ ಫ್ಯಾಮಿಲಿ ಲೈಫ್ ನ ಚೇಂಜ್ ಮಾಡ್ತಾರೋ ಪರ್ಸನ್ ಆಗಿರ್ತಾರೆ. ಅಂಡ್ ಆ ಒಬ್ಬ ಪರ್ಸನ್ ಈ ಒಂದು ವಿಡಿಯೋನ ನೀವು ನೋಡ್ತಾ ಇದ್ರಿ ಅಂದ್ರೆ ನೀವು ಮಾಡ್ಬೋದು, ಬಿಕಾಸ್ ಆ ಹೋಪ್ ನಾನು ಉಳಿಸ್ಕೊಂಡಿದ್ದೀವಿ. ಇವತ್ತು ಪೇರೆಂಟ್ಸ್ ತುಂಬಾ ಖುಷಿಯಾಗಿದ್ದಾರೆ. ಒಂದು ಲೈಫ್ ಸ್ಟೈಲ್ ಆಗಿರ್ಬೋದು, ಅವ್ರಿಗೆ ಏನ್ ಡಿಸರ್ವ್ ಇದೆ ಎಲ್ಲಾನು ಕೂಡ ನಾನು ಮಾಡ್ತಾ ಇದ್ದೀನಿ ಅಂದ್ರೆ ಬಿಕಾಸ್ ಆಫ್ ಫಾರ್ ಎವರ್ ಲಿವಿಂಗ್ ಪ್ರಾಡಕ್ಟ್ಸ್. ಫಾರ್ ಎವರ್ ಇಲ್ಲ ನನ್ನ ಲೈಫ್ ಅಲ್ಲಿ ನಾನು ಇಲ್ಲಿವರೆಗೂ ಬರೋದಕ್ಕೆ ಸಾಧ್ಯ ಇಲ್ಲ. ಐ ಆಮ್ ಜೀರೋ ವಿತೌಟ್ ಫಾರ್ ಎವರ್, ವಿತೌಟ್ ಅಪರ್ಚುನಿಟಿ. ಅಂಡ್ ಇಫ್ ಇನ್ ಕೇಸ್ ಈ ಅಪರ್ಚುನಿಟಿ ನಿಮ್ ಎದುರುಗಡೆ ಬಂದಿದೆ, ಪ್ಲೀಸ್ ಗ್ರಾಬ್ ಇಟ್. ದೆನ್ ಅದಾದ್ಮೇಲೆ ನಾನು ನನ್ನ ಬೈಕ್ ಅಚೀವ್ಮೆಂಟ್ ನ ಮಾಡ್ತೀನಿ. ಪೇರೆಂಟ್ಸ್ಗೂ ಕೂಡ ಫ್ಯಾಮಿಲಿ ಒಳಗಡೆ ಒಂದು ಬೈಕ್ ನ ಕೊಡಿಸ್ತೀನಿ. ದೆನ್ ನಾನು ರೀಸೆಂಟ್ ಆಗಿ 2.5 ಲಕ್ಷ ರೂಪಾಯಿ ಬೈಕ್ ಕೂಡ ಪರ್ಚೇಸ್ ಮಾಡಿದೆ 2025 ಒಳಗಡೆ ನನ್ನ ಬರ್ತಡೆಗೆ. ದೆನ್ ಅದಾದ್ಮೇಲೆ ಕಾರ್ಪ್ಲೇ ಲೆವೆಲ್ ಇನ್ಸೆಂಟಿವ್ ನ ಕ್ವಾಲಿಫೈ ಮಾಡಿದೆ. ಇಟ್ ವಾಸ್ ಅಮೇಸಿಂಗ್ ಇನ್ಸೆಂಟಿವ್. ಕಂಪನಿ ನಮ್ಗೆ ಒಂದು EMI ರೂಪದಲ್ಲಿ ದುಡ್ಡನ್ನ ಕೊಡ್ತಾರೆ ಪ್ರತಿ ತಿಂಗಳು 26,000. ಜಸ್ಟ್ ಇಮ್ಯಾಜಿನ್ ಮಾಡಿ ನೋಡಿ. ಅಂಡ್ ಇದೇ ರೀತಿ ಇನ್ಸೆಂಟಿವ್ ಗಳನ್ನ ಕ್ವಾಲಿಫೈ ಮಾಡ್ತಾ ಬಂದೆ. ಇದೇ ವರ್ಷ 2026 ಸ್ಟಾರ್ಟ್ ಆಗಿರೋ ಸೌತ್ ಆಫ್ರಿಕಾ ಟ್ರಿಪ್ ಕೂಡ
ನಾನು ಕ್ವಾಲಿಫೈ ಮಾಡಿದೆ. EMR ನೀವು ಲಾಸ್ಟ್ ಇಯರ್ ನೋಡಿದ್ರಿ ಥೈಲ್ಯಾಂಡ್ಗೆ, ಅಂಡ್ ನಾವು ಫಾದರ್ ಅವ್ರಿಗೆ ಕರ್ಕೊಂಡು ಹೋಗಿದೆ. ಇನ್ನೂ ಕೂಡ ಸಾಕಷ್ಟು ಜನ ಯಾವ್ದಾವ್ದೋ ಒಂದು ಜಾಗದಲ್ಲಿ ಹೋಗಿ ಕೂತ್ಕೊಂಡಾಗ ಅಥವಾ ನಾನು ಯಾವ್ದೋ ಒಂದು ಫಂಕ್ಷನ್ಗೆ ಹೋದಾಗ ದಟ್ ನೀವು ಫಾದರ್ ಅವ್ರಿಗೆ ಕರ್ಕೊಂಡು ಹೋಗಿದ್ರಿ, ಬಿಕಾಸ್ ಅಷ್ಟು ಅವರು ನನ್ ಕರ್ಕೊಂಡು ಹೋಗಿದ್ದಾರೆ, ಸಾಕಷ್ಟು ಜನ ಜೊತೆ ಶೇರ್ ಮಾಡಿದ್ದಾರೆ. ಅದು ಫೀಲ್ ನನಗೆ ಹೆಂಗ್ ಅನ್ಸುತ್ತೆ ಅಂದ್ರೆ ಪ್ರೌಡ್, ಬಿಕಾಸ್ ಎಷ್ಟೋ ಜನ ಮಾತಾಡ್ತಾ ಇದ್ರು, ಬಟ್ ಇದು ನಾನು ಪ್ರೂವ್ ಮಾಡಿದ್ದೀನಿ, ನಾನು ಮಾಡಿ ತೋರಿಸ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಇನ್ನೂ ಜಾಸ್ತಿ ಆಯ್ತು. ಇನ್ನು ನನ್ನ ಪೇರೆಂಟ್ಸಿಗೆ ಮಾಡ್ಬೇಕು, ಇನ್ನು ನಾನು ಅವ್ರಿಗೆ ಚೆನ್ನಾಗಿರೋ ಲೈಫ್ ಕೊಡ್ಬೇಕು ಅಂತ ನನಗೆ ಅನಿಸ್ತು. ಅಂಡ್ ಆದಷ್ಟು ಲಾಸ್ಟ್ ಇಯರ್ ಫಾಸ್ಟ್ ಆಗಿ EMR ಕ್ವಾಲಿಫೈ ಮಾಡಿದ್ದೀನಿ 2026 EMI ಸೌತ್ ಆಫ್ರಿಕಾ. ಅಂಡ್ ಐ ಆಮ್ ರಿಯಲಿ ಎಕ್ಸೈಟೆಡ್ ಅಗೇನ್ ಸೆಕೆಂಡ್ ಇಂಟರ್ನ್ಯಾಷನಲ್ ಟ್ರಾವೆಲಿಂಗ್ ಮಾಡೋದಕ್ಕೆ. ಜೊತೆಗೆ ಇದಕ್ಕಿಂತನೂ ಜಾಸ್ತಿ ನಾನು ನಿಮ್ ಜೊತೆ ಶೇರ್ ಮಾಡೋದಕ್ಕೆ ಹೋಗ್ತಾ ಇರೋದು ಟಾಪಿಕ್ ಏನಪ್ಪಾ ಅಂದ್ರೆ ದಟ್ ಈಸ್ ಗ್ಲೋಬಲ್ ರ್ಯಾಲಿ. ಬಿಕಾಸ್ ಇದು ಪ್ರತಿಯೊಬ್ಬ FBO ಒಂದು ಡ್ರೀಮ್ ಇರುತ್ತೆ. ಬಿಕಾಸ್ ಯಾಕಂದ್ರೆ ನಿಮ್ಮೆಲ್ರಿಗೂ ಕೂಡ ಗೊತ್ತಿದೆ, ಇದು ಬರೀ 3% ಜನ ಮಾತ್ರ ವರ್ಲ್ಡ್ ಒಳಗಡೆ ಅಚೀವ್ ಮಾಡ್ತಾರೆ. ಎಲ್ಲರೂ ಅಚೀವ್ ಮಾಡಲ್ಲ, ಬರೀ 3% ಮ್ಯಾನೇಜರ್ ಮಾತ್ರ ಈ ಒಂದು ಇನ್ಸೆಂಟಿವ್ ನ ಅಚೀವ್ ಮಾಡ್ತಾರೆ, ದಟ್ ಈಸ್ ಗ್ಲೋಬಲ್ ರ್ಯಾಲಿ. ಅಂಡ್ ಈ ವರ್ಷ ಗ್ಲೋಬಲ್ ರ್ಯಾಲಿಗೆ ಎಲ್ಲಿದೆ ನಿಮ್ಮೆಲ್ರಿಗೂ ಕೂಡ ಗೊತ್ತಿದೆ, ದುಬೈ ಕರ್ಕೊಂಡು ಹೋಗ್ತಾ ಇದೀನಿ. ನಮ್ಮ ಫಾದರ್ ಅಥವಾ ಮದರ್ ಇಬ್ಬರಿಗೂ ಕೂಡ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅಂಡ್ ಈ ಸಲ ಮತ್ತೆ ಅಗೇನ್ ಇಂಟರ್ನ್ಯಾಷನಲ್ ಟ್ರಾವೆಲಿಂಗ್ ಮಾಡ್ತಾ ಇದೀನಿ ವಿತ್ ಮೈ ಪೇರೆಂಟ್ಸ್. ಓಕೆ, ಅಂಡ್ ಯಾಕಿದು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಅಂತ ಅನ್ಕೊಳ್ಳಿ, ನಾನು 0 ಇಂದ ಸ್ಟಾರ್ಟ್ ಮಾಡಿದೆ. ಯಾವಾಗ ನಮ್ಮ ಫಾದರ್ ಅವರು 12-13 ಸಾವಿರ ರೂಪಾಯಿ ಜಾಬ್ ಮಾಡ್ತಾ ಇದ್ರು, ಆ ಒಂದು ಟೈಮ್ ಒಳಗಡೆ ನಂಗೆ ರಿಯಾಲಿಟಿ ಇನ್ನೂ ಅರ್ಥ ಇದೆ ದಟ್ ಯಾವಾಗ ನಮ್ಮ ಪೇರೆಂಟ್ಸ್ ನೈಟ್ ಶಿಫ್ಟ್ ಇರ್ಬೇಕಾದ್ರೆ ಮಲ್ಕೊಂಡಿದ್ರು, ಆ ಟೈಮ್ ಒಳಗಡೆ ಸಾಕಷ್ಟು ಜನ ಯಾರೋ ಮ್ಯಾನೇಜ್ಮೆಂಟ್ ಇಂದ ಓಡಾಡ್ತಾ ಇರ್ಬೇಕಾದ್ರೆ ಜಸ್ಟ್ ಒಂದು ಬೈದಿದ್ರು ಅಂತ ಅನ್ಕೊಳ್ಳಿ, ಲೈಕ್ ಅಥವಾ ಹೊಡೆದಿದ್ರು ಅನ್ಕೊಳ್ಳಿ, ಅದು ನನಗೆ ಯಾವಾಗ ಅವ್ರು ನನ್ನ ಎದುರುಗಡೆ ಹೇಳಿದ್ರು ದಟ್ ಅವಾಗ ನನ್ಗೆ ತುಂಬಾ ರಿಯಲೈಸ್ ಆಯ್ತು, ನಮ್ಮ ಪೇರೆಂಟ್ಸ್ ಗೆ 18-20 ಏಜ್ ಆದ್ರೂ ನಾನು ಯಾಕೆ ಇನ್ನೂ ಕೆಲಸ ಮಾಡಿಸ್ತಾ ಇದ್ದೀನಿ, ನನ್ನ ಪೇರೆಂಟ್ಸ್ ಒಂದು ಡಿಸರ್ವಿಂಗ್ ಲೈಫ್ ಕೊಡ್ಬೇಕಲ್ಲ ಅಂತ. ದೆನ್ ಇನ್ನೂ ನನಗೆ ಖುಷಿ ಆಗುತ್ತೆ ಕೆಲವೊಂದ್ಸಲ ನೋಡಿದಾಗ, ಯೋಚನೆ ಮಾಡಿದಾಗ ಕೆಲವೊಂದ್ಸಲ. ಎಸ್, ಸೊ ಆಲ್ಮೋಸ್ಟ್ ಬೇಸಿಕಲಿ ಹೇಳ್ಬೇಕು ಅಂತಂದ್ರೆ ಲೈಕ್ ಆ ಒಂದು ವಿಷನ್, ಆ ಒಂದು ರೀಸನ್ ಎಕ್ಸಾಕ್ಟ್ಲಿ ತುಂಬಾ ಫೀಲ್ ಆಯ್ತು ಅನ್ಕೊಳ್ಳಿ ದಟ್ ನಾನು ಇನ್ನೂ ಜಾಸ್ತಿ ಎಫರ್ಟ್ಸ್ ಆಗ್ಬೇಕು, ಜಾಸ್ತಿ ಮೆಹನತ್ ಮಾಡ್ಬೇಕು, ಅಂಡ್ ಅವ್ರಿಗೆ ಒಂದು ಡಿಸರ್ವಿಂಗ್ ಲೈಫ್ ಕೊಡ್ಬೇಕು ಅಂತ ದೆನ್ ಕೆಲಸ ಮಾಡ್ತಾ ಹೋದೆ. ಅಂಡ್ ಲಾಸ್ಟ್ ಇಯರ್ ನಾನು CB ಗ್ಲೋಬಲ್ ಅಲ್ಲಿ ಮಾಡಿದೆ. ತುಂಬಾ ಖುಷಿ ಆಯ್ತು, ಮನೇಲಿ ಹೇಳಿದೆ ಈ ರೀತಿ ನಂಗೆ ಇನ್ಕಮ್ ಬರುತ್ತೆ, ಚೇರ್ಮನ್ ಬೋನಸ್ ಬರುತ್ತೆ ಅಂತ. ದೇ ಫೀಲ್ ರಿಯಲಿ ಹ್ಯಾಪಿ. ಅಂಡ್ ಅನಿಸ್ತು ದಟ್ ಅವರು ಹೇಳಿದ್ರು ದಟ್ ಇನ್ನೂ ಬ್ಲೆಸ್ಸಿಂಗ್ ಜಾಸ್ತಿ ಆಯ್ತು. ನಾನು ಯಾವಾಗ ಒಂದು ಬಿಸ್ನೆಸ್ ಒಳಗಡೆ ಬರ್ಬೇಕಾದ್ರೆ ಆಗಿರ್ಬೋದು, ಬಿಸ್ನೆಸ್ ಬಂದ ಮೇಲೂ ಕೂಡ ಸಾಕಷ್ಟು ಸ್ಟ್ರಗಲ್ ಮಾಡ್ತಾ ಇದೆ, ಎಲ್ಲೂ ಕೂಡ ನಂಗೆ ಸಪೋರ್ಟ್ ಸಿಗ್ಲಿಲ್ಲ. ಅಂಡ್ ತುಂಬಾ ಜನ ನಂಗೆ ಯಾರನ್ನ ಬಿಲೀವ್ ಮಾಡಿದ್ದೆ ಸ್ಟಾರ್ಟಿಂಗ್ ನನಗೆ ಸಪೋರ್ಟ್ ಮಾಡ್ತಾರೆ ಅವರು ಅಂತ ಬಂದಾಗ, ಸ್ಪೆಷಲಿ ಫ್ಯಾಮಿಲಿ ಕಡೆಯಿಂದ, ದೇ ಡೋಂಟ್ ಸಪೋರ್ಟ್ ಅಂಡ್ ಸಪೋರ್ಟ್ ಮಾಡ್ಲಿಲ್ಲ. ಅಂಡ್ ಅದಾದ್ಮೇಲೆ ನನಗ್ ಅನ್ನಿಸ್ತು ದಟ್ ಮೊದಲು ಅವಮಾನ ಆಮೇಲೆನೆ ಸನ್ಮಾನ ಅಂತ. ದೆನ್ ಅದಾದ್ಮೇಲೆ ಸೀರಿಯಸ್ ಆಗದೆ ಅಂಡ್ ಏನಾದ್ರೂ ಮಾಡಿ ತೋರ್ಸ್ಲೇಬೇಕು, ರೈಟ್. ಸೊ ಅದಾದ್ಮೇಲೆ ಡಿಸಿಷನ್ ತಗೊಂಡೆ. ಅಂಡ್ ಲಾಸ್ಟ್ ಇಯರ್ ನಾನು CB ಗ್ಲೋಬಲ್ ನಲ್ಲಿ ಮಾಡಿದೆ. ಜೊತೆಗೆ ಹೈಯೆಸ್ಟ್ ಇನ್ಕಮ್ ಲಾಸ್ಟ್ ಇಯರ್ ಡಿಸೆಂಬರ್ ಒಳಗಡೆ ನಾನು ಕ್ರಾಸ್ ಮಾಡಿದೆ. 2025 ಒಳಗಡೆ 4.5 ಲಕ್ಷಕ್ಕಿಂತನೂ ಜಾಸ್ತಿ ಅರ್ನಿಂಗ್ಸ್ ನಾನು ಮಾಡ್ತಾ ಹೋದೆ. ಅಂಡ್ ಈ ವರ್ಷ ನಾನು ಟಾರ್ಗೆಟ್ ತಗೊಂಡಿದ್ದೆ ದಟ್ 5 ವರ್ಷ, ಸಾರಿ ಲಾಸ್ಟ್ ಇಯರ್ ನಾನು ಟಾರ್ಗೆಟ್ ತಗೊಂಡಿದ್ದೆ 50 ಲ್ಯಾಕ್ ರುಪೀಸ್ ನಾನು ಅರ್ನಿಂಗ್ಸ್ ಮಾಡ್ಬೇಕು ಒಂದು ವರ್ಷದಲ್ಲಿ ಅಂತ. ಅಂಡ್ ಫೈನಲಿ ಅದನ್ನ ನಾನು ಮಾಡಿದ್ದೀನಿ. ಅಂಡ್ ನಾನು ನಿಮ್ಗೂ ಕೂಡ ಅದನ್ನೇ ಹೇಳ್ತೀನಿ, ಯಾರು ಒಂದು ವಿಡಿಯೋನ ನೋಡ್ತಾ ಇದ್ದೀರಾ ಸೀರಿಯಸ್ ಆಗಿ ತಗೊಳ್ಳಿ ಅಪರ್ಚುನಿಟಿನ, ಕೆಲಸ ಮಾಡಿ, ಎಫರ್ಟ್ಸ್ ಹಾಕಿ. ಅಂಡ್ ಯಾರಾದ್ರೂ ನನ್ನ ಟೀಮ್ ಕಡೆಯಿಂದ ಒಂದು ವಿಡಿಯೋನ ನೋಡ್ತಾ ಇದ್ರೆ ಬೇಗ ಬಿಸ್ನೆಸ್ ನ ಸ್ಟಾರ್ಟ್ ಮಾಡಿ. ಬಿಕಾಸ್ ಈ ಒಂದು ವಿಡಿಯೋ ನಿಮ್ ಲೈಫ್ ಅಲ್ಲಿ ತುಂಬಾ ಇನ್ಸ್ಪೈರಿಂಗ್ ಆಗಿರುತ್ತೆ ಅಂತ ಅನ್ಕೊಂಡಿದೀನಿ. ಬಿಕಾಸ್ ಎಲ್ಲಾನು ಕೂಡ ಹೇಳೋದಕ್ ಆಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಬಟ್ ಈ ಬಿಸ್ನೆಸ್ ಒಳಗಡೆ ನಾನೇನ್ ಮಾಡೋದಕ್ಕಾಯ್ತು ಅಂಡ್ ಏನೇನೆಲ್ಲ ನಾನು ಫೇಸ್ ಮಾಡಿದೆ ಎಲ್ಲಾನು ಕೂಡ ನಿಮ್ ಎದುರುಗಡೆ ನಾನು ಶೇರ್ ಮಾಡಿದೀನಿ. ಅಂಡ್ ಇವತ್ತು ಒಬ್ಬ ನಾರ್ಮಲ್ ಮಿಡಲ್ ಕ್ಲಾಸ್ ಬ್ಯಾಕ್ ಗ್ರೌಂಡ್ ಇಂದ, ಜೀರೋ ನಾಲೆಜ್ ಇಂದ ಈ ಒಂದು ಬಿಸ್ನೆಸ್ ನ ಸ್ಟಾರ್ಟ್ ಮಾಡಿ ಇವತ್ತು ಇಷ್ಟೆಲ್ಲ ನಾಲೆಜ್ ಇಟ್ಕೊಂಡು ಇಷ್ಟು ಜನಕ್ಕೆ ನಾವು ಡೆವಲಪ್ಮೆಂಟ್ ಮಾಡ್ತಾ ಇದೀವಿ. ಸಾವಿರಾರು ಜನ ಇವತ್ತು ನಮ್ ಟೋಟಲ್ ಕರ್ನಾಟಕದಿಂದ ಡೆವಲಪ್ಮೆಂಟ್ ಆಗ್ತಾ ಇದಾರೆ ಅಂದ್ರೆ ಕಾರ್ಪ್ಲೇನ್ ಅಂತ ಹೇಳಿದೆ. ಸೊ ನನ್ನ ಟೀಮ್ ಅಲ್ಲೂ ಕೂಡ ಸಾಕಷ್ಟು ಜನ ಕಾರ್ಪ್ಲೇನ್ ಅಚೀವರ್ಸ್ ಇದಾರೆ, ಸಾಕಷ್ಟು ಜನ ಸ್ಪೆಷಲಿ ಮಿಲಿಯನಿಯರ್ ಕ್ಲಬ್ ಕ್ವಾಲಿಫೈ ಮಾಡಿದ್ದಾರೆ, ತುಂಬಾ ಜನ ಸೀನಿಯರ್ ಮ್ಯಾನೇಜರ್ಸ್ ಇದಾರೆ. ಅಂಡ್ ನಾನು ಒಂದೇ ವಿಷನ್ ಇದೆ, ಅಂಡ್ ನಮ್ ಟೀಮ್ ದವ್ರದ್ದು ಕೂಡ ಒಂದೇ ವಿಷನ್ ಇದೆ ದಟ್ ನಾವು ಒಂದು ಸ್ಟ್ರಾಂಗೆಸ್ಟ್ ಟೀಮ್ ನ ಬಿಲ್ಡ್ ಮಾಡ್ತಾ ಇದೀವಿ ಕರ್ನಾಟಕದಲ್ಲಿ. ಅಂಡ್ 2026 ಒಂದು ದೊಡ್ಡದಾಗಿರೋ ಟೀಮ್ ಎಂಪೈರ್ ನಾವು ಬಿಲ್ಡ್ ಮಾಡ್ಬೇಕು. ಅಂಡ್ ಅದ್ರಲ್ಲಿ ಎಲ್ಲರೂ ಕೂಡ ಅಚೀವರ್ಸ್ ಇರ್ಬೇಕು, ಗ್ರೋ ಆಗ್ಬೇಕು ಅಂತೇಳಿ ನಮ್ ಕಡೆಯಿಂದ ಎಷ್ಟು ಬೆಸ್ಟ್ ಆಗುತ್ತೋ ಅಷ್ಟು ನಮ್ಮೆಲ್ಲರ ಕಡೆಯಿಂದ ನಿಮ್ಗೆ ಸಪೋರ್ಟ್ ಸಿಗುತ್ತೆ. ಈ ಒಂದು ವಿಡಿಯೋ ಯಾರ ಕಡೆಯಿಂದ ನೋಡ್ತಾ ಇದ್ದೀರಾ ಬೇಗ ಅವ್ರ ಕಡೆಯಿಂದ ಬಿಸ್ನೆಸ್ ನ ಸ್ಟಾರ್ಟ್ ಮಾಡಿ. ಬಿಕಾಸ್ ನಿಮ್ಗೆ ನನ್ನ ಕಡೆಯಿಂದನೂ ಕೂಡ ಟ್ರೈನಿಂಗ್ ಸಿಗುತ್ತೆ ದಟ್ 2026 ಒಳಗಡೆ ನೀವೇನ್ ಅನ್ಕೊಂಡ್ ಬರ್ತಾ ಇದ್ದೀರಾ ಬಿಸ್ನೆಸ್ ಗೆ ಎಲ್ಲಾನು ಕೂಡ ಅಚೀವ್ ಮಾಡಬಹುದು. ಅಂಡ್ ನಾನು 0 ಇಂದ ಸ್ಟಾರ್ಟ್ ಮಾಡಿ ಇವತ್ತು 4.5 ಲಕ್ಷ ರೂಪಾಯಿ ಅರ್ನ್ ಮಾಡ್ತಾ ಇದೀನಿ ಅಂತಂದ್ರೆ ನೀವು ಮಾಡ್ಬೋದು. ಅಂಡ್ ನಾನು ಕೂಡ 1 ಕೋಟಿ ರೂಪಾಯಿ ಟಾರ್ಗೆಟ್ ಇಟ್ಕೊಂಡು ಹೋಗ್ತಾ ಇದ್ದೀನಿ 2026 ಅಂದ್ರೆ ನೀವು ಕೂಡ ಮಾಡ್ಬೋದು. 1 ಕೋಟಿ ರೂಪಾಯಿ ನಾನು ಅರ್ನಿಂಗ್ ಮಾಡ್ಬೇಕು ಅನ್ನೋ ಟಾರ್ಗೆಟ್ ಇಟ್ಕೊಂಡಿದ್ದೀನಿ ಅಂದ್ರೆ ಬಿಕಾಸ್ ಪ್ಲಾಟ್ಫಾರ್ಮ್ ನ ನಾನು ಮೇಜರ್ಮೆಂಟ್ ತಗೊಂಡು ಅಥವಾ ಪ್ಲಾಟ್ಫಾರ್ಮ್ ನ ಒಂದು ಮೈಂಡ್ ಸೆಟ್ ಅಲ್ಲಿ ಇಟ್ಕೊಂಡೇ ಮಾಡಿರ್ತೀನಿ. ಇವಾಗ ನಾನು 2026 1 ಕೋಟಿ ರೂಪಾಯಿ ಅರ್ನಿಂಗ್ ಮಾಡೋದಕ್ಕೆ ಸಾಧ್ಯ ಅಂದ್ರೆ ನೀವು ಮಿನಿಮಮ್
10-20 ಲಕ್ಷನು ಅರ್ನಿಂಗ್ಸ್ ಮಾಡೋದಕ್ಕಾಗಲ್ವಾ? ಹಾಗೆ ಆಗತ್ತೆ. ಬಿಕಾಸ್ ನಿಮ್ಗೆ ನಮ್ ಕಡೆ ಒಂದು ಪವರ್ಫುಲ್ ಟ್ರೈನಿಂಗ್ ಇರುತ್ತೆ. ಅಂಡ್ ನನ್ನ ಟೀಮ್ ಬಗ್ಗೆ ಹೇಳ್ಬೇಕು ಅಂದ್ರೆ ಇವತ್ತು ತುಂಬಾ ಅಚೀವ್ಮೆಂಟ್ಸ್ ಗಳನ್ನ ನಮ್ ಟೀಮ್ ಅಲ್ಲಿ ಮಾಡಿದ್ದಾರೆ. ವಿತ್ ಇನ್ 5 ಮಂತ್ಸ್ ಅಲ್ಲಿ ಮ್ಯಾನೇಜರ್ ಲೆವೆಲ್ ಇಟ್ ಮಾಡಿದ್ದಾರೆ. ಕೆಲವೊಬ್ರು ಬಂದ್ರು ಫಸ್ಟ್ ಸೆಕೆಂಡ್ ಮಂತ್ ಒಳಗಡೆ 1 ಲಕ್ಷಕ್ಕಿಂತಲೂ ಜಾಸ್ತಿ ಇನ್ಕಮ್ ನ ಕ್ರಾಸ್ ಮಾಡಿದ್ದಾರೆ. ಅಂಡ್ ಇವತ್ತು ನಮ್ ಟೀಮ್ ಒಳಗಡೆ ಯಾವ್ದು ಅಚೀವ್ಮೆಂಟ್ಸ್ ಯಾವ್ದು ರೆಕಾರ್ಡ್ಸ್ ಇಲ್ಲ ಅಂತಿಲ್ಲ, ಎಲ್ಲಾ ರೆಕಾರ್ಡ್ಸ್ ಗಳನ್ನ ಕ್ರಿಯೇಟ್ ಮಾಡಿದೀವಿ. ಅಂಡ್ ಇಫ್ ಇನ್ ಕೇಸ್ ಮತ್ತೆ ಏನಾದ್ರು ರೆಕಾರ್ಡ್ ಕ್ರಿಯೇಟ್ ಆಗೋದಿತ್ತು ಅಂದ್ರೆ ಅದು ನಮ್ ಟೀಮ್ ಇಂದ ಅಂತ ನಾನು ಹೇಳ್ಬೋದು. ಸೊ ಬೇಗ ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ಕೊಳ್ಳಿ. ಅಂಡ್ ನಾನ್ ವೇಟ್ ಮಾಡ್ತಾ ಇದೀನಿ ನಿಮ್ಮೆಲ್ರಿಗೂ ಕೂಡ ಹಾಗೆ ನಮ್ ಟ್ರೈನಿಂಗ್ ಸಿಸ್ಟಮ್ ಒಳಗಡೆ. ಥ್ಯಾಂಕ್ ಯು ಸೋ ಮಚ್. ಬಿಕಾಸ್ ಅಲ್ಲಿಂದ ಇಲ್ಲಿ ತನಕ ನನ್ ಮಾತನ್ನ ಕೇಳಿದ್ರಿ ಅಂಡ್ ತುಂಬಾ ಖುಷಿ ಆಗುತ್ತೆ. ಅಂಡ್ ಇದೇ ರೀತಿ ನೀವು ನನ್ ಜರ್ನಿ ಪಾರ್ಟ್ ಆದ್ರಿ ಅನ್ಕೊಳ್ಳಿ, ಮುಂದ್ಗಡೆ ಸಾಕಷ್ಟು ಸ್ಟೋರಿಗಳನ್ನ ಇನ್ಸ್ಪೈರಿಂಗ್ ಥಿಂಗ್ಸ್ ಗಳನ್ನ ನಿಮ್ ಜೊತೆ ತಂದಿಡಬಹುದು. ಅಂಡ್ ಐ ವಿಶ್ ಯು ಆಲ್ ದ ಬೆಸ್ಟ್ ಫಾರ್ 2026 ನನ್ ಕಡೆಯಿಂದ ಬೆಸ್ಟ್ ವಿಶಸ್. ನೀವೇನೇನ್ ಅನ್ಕೊಂಡಿದ್ರ ಎಲ್ಲ ಅಚೀವ್ ಆಗ್ಲಿ. ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. ಥ್ಯಾಂಕ್ ಯು ಸೋ ಮಚ್. ಸೊ ಗೈಸ್, ಆಲ್ಮೋಸ್ಟ್ ಈ ಒಂದು ವಿಡಿಯೋನ ನೀವು ಕೊನೆ ತನಕ ನೋಡ್ಕೊಂಡಿದ್ದೀರಾ ಅಂಡ್ ಇನ್ಸ್ಪೈರ್ ಆಗಿದೆ ನಮ್ಗೆ. ಇದು ಒಂದು ಜಸ್ಟ್ ಬಿಗಿನಿಂಗ್ ವಿಡಿಯೋ ಇದೆ 2026 ಅಂಡ್ ಒಂದು ಹೊಸ ಎವಲ್ಯೂಷನ್ ಜೊತೆಗೆ ರೆವಲ್ಯೂಷನ್ ಜೊತೆಗೆ ನಾನು ಬರ್ತಾ ಇದ್ದೀನಿ 2026. ಐ ಆಮ್ ಕಮಿಂಗ್ ಒನ್ಸ್ ಅಗೇನ್ ಟು ಮೇಕ್ ಸಮ್ ಬಿಗ್ ರೆಕಾರ್ಡ್ಸ್. ಅಗೇನ್ ರವಿ ಯಾದವ್ ಲೈಫ್ ಸ್ಟೈಲ್ ವರ್ಷನ್ 2.0. ಅಂಡ್ ಇದ್ರ ಬಗ್ಗೆ ಜಾಸ್ತಿ ನಿಮ್ಗೆ ಕಂಟೆಂಟ್ ಗಳು ಸಿಗ್ಬೇಕಾಗಿತ್ತು ಅಂದ್ರೆ ಇದೇ ಯೂಟ್ಯೂಬ್ ಚಾನಲ್ ಅಲ್ಲಿ ಸಿಗುತ್ತೆ. ಇಫ್ ಇನ್ ಕೇಸ್ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂಡ್ ನೋಟಿಫಿಕೇಶನ್ ಬಟನ್ ನ ಆನ್ ಮಾಡಿ. ಸೊ ದಟ್ ಎಲ್ಲ ನೋಟಿಫಿಕೇಶನ್ ಗಳು ಯಾವುದೋ ಒಂದು ವಿಡಿಯೋ ಬಿಟ್ಟಾಗ ನಿಮ್ಗೆ ಶೇರ್ ಆಗುತ್ತೆ. ಅಂಡ್ ನಂದು ವಿಡಿಯೋಸ್ ಗಳು ಏನೇನು ನೋಡ್ತಾ ಇದೀರಾ ಅದಕ್ಕೆ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಗೆ ಏನ್ ಅನಿಸ್ತು ಈ ಒಂದು ವಿಡಿಯೋನ ನೋಡಿ, ಸೊ ಅದ್ರದ್ದು ಒಂದು ಕಮೆಂಟ್ ಮಾಡಿ. ಸೊ ನಿಮ್ಗೆ ಏನ್ ಇನ್ಸ್ಪೈರ್ ಆಯ್ತು ಈ ಒಂದು ವಿಡಿಯೋ ಇಂದ, ಸೊ ದಟ್ ನನಗೂ ಕೂಡ ಹೆಲ್ಪ್ ಆಗುತ್ತೆ ಇನ್ನೂ ಸಾಕಷ್ಟು ವಿಡಿಯೋಸ್ ಗಳನ್ನ ಮಾಡೋದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಜನನ ಸಂಪಾದನೆ ಮಾಡೋದಕ್ಕೂ ಗುಣ ಇರ್ಬೇಕಲ್ಲ, ಗುಣ. ಸಾಹಸ ಸಿಂಹ ಮೆಟ್ಟಿ ಬರುವ ನೋಡು, ದಂಡು ದಾಡಿ ನಡುವೆ ಕೂಡ ಗಂಡು ಗಲಿಯ ಬಿರುಸು ನೋಡು, ದಂಗೆ ಎದ್ದು ದಂಗು ಪಡಿಸು ಬೆಂಕಿ ಚೆಂಡಿನಾಟ ನೋಡು, ರಕ್ತದಲ್ಲಿ ಬೆವರು ಸುರಿಸಿ ಕೋಟೆ ಕಟ್ಟೋ ದೊರೆಯ ನೋಡಯ. ಇವನಿದ್ದ ಕಡೆಯಲ್ಲೆಲ್ಲ ಘೋರ ಸಿಂಹ ಗರ್ಜನೆ, ಅದು ಯಾರು ಬಂದರು ಕೊನೆಯಾಗದು ಸಿಂಹ ಗರ್ಜನೆ.